ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಆರ್ ಸಿ ಬಿ 5ನೇ ಕ್ವಶನ್. ಆರ್ ಸಿ ಬಿ ಫ್ಯಾನ್ಸಿಗೆ ಕೇಳಿರುವಂಥ ಕ್ವಶನ್ಗಳಲ್ಲಿ ಇದು ಮಗ. ವಿಚ್ ಆಫ್ ದೀಸ್ ಇಂಡಿಯನ್ ಪೇಸರ್ಸ್ ಯು ವಾನ್ ಪಿಕ್ ಫಾರ್ ಆರ್ ಸಿ ಬಿ ಇನ್ 2025 IPL ಅಂತ ಮಗ. ಇಂಡಿಯನ್ ಪ್ಲೇಯರ್ಸ್, ಇಂಡಿಯನ್ ಪೇಸರ್ಸ್ ಯಾರ್ಯಾರು ಬೇಕು ಅಂತ ಕೇಳ್ತಾ ಇದ್ದಾರೆ. ಇಕೋಸ್ ಆಫ್ ಫ್ಯಾನ್ಸ್ ಅಲ್ಲಿ ನಮ್ಮ ಆರ್ ಸಿ ಬಿ 10 ಜನನ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಇಂಡಿಯನ್ ಪೇಸರ್ಸು ಈ ಥರ ಇದೆ ಲಿಸ್ಟು. ಸೊ ಇದನ್ನು ಲಿಸ್ಟ್ನ ನೋಡ್ತು ಅಂತಂದರೆ ಎಲ್ಲ ಇರೋಬರೋರೆಲ್ಲ ಬೇಕು ಅಂತ ಅನ್ಸುತ್ತೆ, ಇರೋಬರೋರಿಗೆಲ್ಲ ಟಾರ್ಗೆಟ್ ಮಾಡುತ್ತೆ ಆರ್ ಸಿ ಬಿ ಅಂತ ಅನ್ಸುತ್ತೆ. ಯಾಕಂದರೆ ಈ ಒಂದು ಲಿಸ್ಟು ಒಂಥರ ಸ್ಪೆಷಲ್ ಆಗಿದೆ. ಸೊ ಫಸ್ಟು ಈ ಲಿಸ್ಟಲ್ಲಿ ಯಾರು ಅಂದರೆ ಇಟ್ಸ್ ಮೊಹಮ್ಮದ್ ಸಿರಾಜ್. ಸಿರಾಜ್ನ ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತೆ, RTM ಕಾರ್ಡ್ ಇಟ್ಕೊಂಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ. ಬಟ್ ಜಾಸ್ತಿ ಅಮೌಂಟ್ಗೆ ಹೋದರೆ ಟಾರ್ಗೆಟ್ ಮಾಡೋದು ಡೌಟು. 10 ಕೋಟಿ ಅಂಡರು ಅಥವಾ 10 ಕೋಟಿ 12 ಕೋಟಿವರೆಗೂ ಓಕೆ ಗುರು. 12 ಕೋಟಿಗಿಂತ ಮೇಲ್ಗಡೆ ಹೋಗ್ತಾರೆ ಅಂದರೆ ಸಿರಾಜ್ ವರ್ತಿಲ್ಲ ನನ್ನ ಪ್ರಕಾರ. ಬಿಟ್ರೆ ಬೆಟರ್ ಆಗಿರುತ್ತೆ, ಅವ್ರಿಗಿನ್ನ ಬೆಟರ್ ಆಗಿರುವಂಥ ಪಿಕ್ಗಳಿಂದ ಸಿಗ್ತಾರೆ. ಸೊ ಒಟ್ನಲ್ಲಿ ಟಾರ್ಗೆಟ್ ಅಂತೂ ಮಾಡ್ತಾರೆ, ತಗೊಂತಾರೋ ಬಿಡ್ತಾರೋ ಗೊತ್ತಿಲ್ಲ. RTM ಕಾರ್ಡ್ ಯೂಸ್ ಮಾಡ್ತಾರೆ, ಕಡಿಮೆ ಅಮೌಂಟ್ಗೆ ಸಿಕ್ತು ಅಂತಾನೆ, ಒಂದು 10 ಕೋಟಿ ರೇಂಜಲ್ಲಿ ಸಿಕ್ತು ಅಂದರೆ RTM ಕಾರ್ಡ್ ಯೂಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಮೊಹಮ್ಮದ್ ಶಮಿನ ಟಾರ್ಗೆಟ್ ಮಾಡ್ತಾರಾ ಅಂತ ಕೇಳಿದ್ರೆ ಬೇರೆ ಫ್ರಾಂಚೈಸಿಗಳೆಲ್ಲ ಸಿದ್ಧರಾಗಿರ್ತಾರೆ. ಶಮಿನ ಟಾರ್ಗೆಟ್ ಮಾಡೋದಕ್ಕೆ ಗುಜರಾತ್ ಟೈಟನ್ಸ್ನೇ ನಂಗೆ ಯಾಕೋ ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ನೋಡೋಣ. ನನ್ನ ಪ್ರಕಾರ ಆರ್ ಸಿ ಬಿ ಶಮಿಗೆ ಟಾರ್ಗೆಟ್ ಮಾಡಿಬಿಟ್ಟು ತೊಗೊಳ್ಳೋದು ಸಿಕ್ಕಾಪಟ್ಟೆ ಡೌಟಲ್ಲಿದೆ. ಭುವನೇಶ್ವರ್ ಕುಮಾರ್ ಮಾಕ್ ಆಕ್ಷನ್ಗೆ ಬಂದಾಗ ಒಂದೆರಡು ಮಾಕ್ ಆಕ್ಷನಲ್ಲಿ ಭುವನೇಶ್ವರ್ ಕುಮಾರ್ನ ಆರ್ ಸಿ ಬಿ ತಗೊಂಡಿದೆ. ಈ ಚೆನ್ನೈ ಅವ್ರು ಮಾಡಿದ್ರಲ್ಲ, ತಮಿಳವ್ರು ಮಾಡಿದ್ರಲ್ಲ, ಆ ಆಕ್ಷನಲ್ಲಿ ಆರ್ ಸಿ ಬಿ ತಗೊಂಡಿದೆ ಭೂವಿನ. ಸೊ ಆದ್ದರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಭೂವಿಗೆ ಟಾರ್ಗೆಟ್ ಮಾಡ್ಬೋದು ಅಂತ. ಒಟ್ಟಲ್ಲಿ ಪವರ್ ಪ್ಲೇಲಿ ವಿಕೆಟ್ ತಗೊಂಡು ಕೊಡುವಂಥ ಒಬ್ಬ ಸ್ವಿಂಗ್ ಬೌಲರ್ನ ಅಗತ್ಯತೆ ಅಂತೂ ಇದೆ. ಅದು ಟ್ರೆಂಟ್ ಬೋಲ್ಟ್ನ ತಗೊಂತಾರೋ, ಭುವನೇಶ್ವರ್ ಕುಮಾರ್ನ ತಗೊಂತಾರೋ, ಯಾರನ್ನ ತಗೊಂತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೇಕು ನಮಗೆ ಪವರ್ ಪ್ಲೇಲಿ ಇನಿಷಿಯಲ್ ಬ್ರೇಕ್ನ ತಗೊಂಬಂದು ಕೊಡೋರು. ಅದು ಭೂವಿ ಮೂಲಕ ಬಂದರೆ ಚೆನ್ನಾಗಿರುತ್ತೆ, ನೋಡುವ ಅದು ಹೆಂಗಿರುತ್ತೆ ಅಂತ. ಸೊ 4ನೇ ಪ್ಲೇಯರು ಹರ್ಷದೀಪ್ ಸಿಂಗು. ಇವರು ಅಷ್ಟೇ ಮಾಕ್ ಆಕ್ಷನಲ್ಲಿ ಆರ್ ಸಿ ಬಿ ತಗೊಂಡಿದೆ. ಆ್ಯಂಡ್ ಪಂಜಾಬ್ ಕಿಂಗ್ಸು RTM ಕಾರ್ಡ್ನಂತೂ ಖಂಡಿತ ಇವ್ರ ಮೇಲೆ ಯೂಸ್ ಮಾಡಿದೆ. ಇವ್ರು ಶೋರ್ ಆಗಿ ಸಿಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಇವರೇ ಆಗಲಿ ರಬಾಡನೇ ಆಗಲಿ ಇವ್ರು ಶೋರ್ ಆಗಿ 100% ಆರ್ ಸಿ ಬಿಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಟಾರ್ಗೆಟ್ ಅಂತೂ ಆರ್ ಸಿ ಬಿ ಖಂಡಿತ ಮಾಡುತ್ತೆ. ಸಿರಾಜ್ನ ಬಿಟ್ಟರು ಸರಿ, ಇವ್ರನ್ನ ತಗೋಬೇಕು ಅನ್ನೋ ಹತ್ರ ಆರ್ ಸಿ ಬಿ ಖಂಡಿತ ಇದ್ದೇ ಇರ್ತಾರೆ. ಯಾಕಂದರೆ ಸಿರಾಜ್ ಅಂತ ಹೆವಿ ಹಾವಳಿ ಕೂಳೆ ಎಲ್ಲ ಏನು ಕೊಟ್ಟಿಲ್ಲ ನಮ್ಮ ಆರ್ ಸಿ ಬಿಲಿ. ಒಂಥರ ಮ್ಯಾಚ್ ವಿನ್ನರು, ಭಯ ಹುಡ್ಸೋವಂಥ ಬೌಲರು ಏನೂ ಆಗಿಲ್ಲ. ಸೊ ಸಿರಾಜ್ ನನ್ನ ಪ್ರಕಾರ ಯಾರೇ ತೊಗೊಂಡ್ರು ಅಷ್ಟೇ ಅಂಡರ್ ರೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಒಂಥರ ಅಷ್ಟೊಂದು ಪುಡಾಂಗ್ ಥರ ಏನು ಪರ್ಫಾರ್ಮೆನ್ಸ್ ಏನು ಬರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅದು ಚಿನ್ನಸ್ವಾಮಿ ಅಂತ ವಿಕೆಟು, ವಾಂಕಡೆ ಅಂತ ವಿಕೆಟ್ ಸಿಕ್ಬಿಡ್ತು ಅಂದರೆ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ ಸಿರಾಜ್ ಬೈಗೆ IPL ಅಂತ ಬಂದಾಗ. ಇವಾಗ ಸರಿಯಾಗಿ ಹೋಗಿದ್ದೀರ ನನಗೆ ಸಿರಾಜ್ ಅನ್ನೋ ಫ್ಯಾನ್ಸ್ಗಳು ಬಂದ್ಬಿಟ್ಟು. ಹರ್ಷದೀಪ್ ಸಿಂಗ್ನ ಟಾರ್ಗೆಟ್ ಮಾಡ್ತಾರೆ ಗುರು ನನ್ನ ಪ್ರಕಾರ. ಬಟ್ ಸಿಗ್ತಿರೋ ಸಿಗಲ್ವೋ ಗೊತ್ತಿಲ್ಲ. ಹರ್ಷದೀಪ್ ಸಿಂಗ್ ಸಿಗಲ್ಲ ಅಂದರೆ ಸಿರಾಜು ಅದೇ ಆಪ್ಷನಲ್ಲಿ ಯಾರು ಫಸ್ಟ್ ಬರ್ತಾರೆ ಸೆಕೆಂಡ್ ಬರ್ತಾರೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಫಸ್ಟ್ ಬಂದವ್ರಿಗೆ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ, ಸೆಕೆಂಡ್ ಬಂದವ್ರಿಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇರುತ್ತೆ, ಅಂದರೆ ಲಾಸ್ಟ್ ಬಂದವ್ರಿಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇರುತ್ತೆ. ಆವೇಶ್ ಖಾನ್ ಪ್ಲೇಯರ್ ನಂಬರ್ 5 ಮಗ. ಆವೇಶ್ ಖಾನಿಗೆ ಟಾರ್ಗೆಟ್ ಮಾಡ್ತಾರ ಅಂತ ಕೇಳಿದ್ರೆ ನನ್ನ ಪ್ರಕಾರ ಡೌಟು ಮಗ. ಒಟ್ನಲ್ಲಿ ಟಾಪ್ ಲಿಸ್ಟಲ್ಲಂತೂ ಇಟ್ಟಿದ್ದಾರೆ, ಪ್ರಿಫರೆನ್ಸಲ್ಲಂತೂ ಇಟ್ಟಿದ್ದಾರೆ. ನನ್ನ ಪ್ರಕಾರ ಡೌಟ್ ಹೊಡಿದಿದೆ ಆವೇಶ್ ಖಾನ್ ಅಂತ ಹೆವಿ ಮಟ್ಟಕ್ಕೆಲ್ಲ ಏನು ಹೋಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ನಟರಾಜನ್ ಟಾರ್ಗೆಟ್ ಮಾಡಬೇಕಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಟಾರ್ಗೆಟ್ ಮಾಡಿದ್ರೆ ಒಳ್ಳೆಯದು. ಕಡಿಮೆ ಅಮೌಂಟಿಗೆ ಸಿಗೋವಂಥ ಒಳ್ಳೆ ಕ್ವಾಲಿಟಿ ಬೌಲರ್ ಆ್ಯಂಡ್ ಯಾರ್ಕರ್ ಸ್ಪೆಷಲಿಸ್ಟು. ಸನ್ರೈಸ್ ಹೈದರಾಬಾದು ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರುತ್ತೆ ನನ್ನ ಪ್ರಕಾರ. ಸೊ ಹೋಪ್ಫುಲಿ ಆರ್ ಸಿ ಬಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಬಿಡ್ ಮಾಡೋದು ಕ್ಲಾರಿಟಿ ಗ್ಯಾರಂಟಿ ಎಲ್ಲ ಕೊಡೋಕ್ಕಾಗೋದಿಲ್ಲ. ಬಟ್ ತೊಗೊಂಡ್ರೆ ಅಂತೂ ಚೆನ್ನಾಗಿದೆ ನಟರಾಜನ್ನ. ಪ್ರಸಿದ್ಧ ಕೃಷ್ಣ ನಮ್ಮ ಲೋಕಲ್ ಬಾಯ್ ಇನ್ ಆರ್ ಸಿ ಬಿ ತೊಗೊಂತಾರ ಅಂತ ಕೇಳಿದ್ರೆ ಗೊತ್ತಿಲ್ಲ. ಇಂಜುರಿ ಕನ್ಸನ್ಸ್ಗಳು ಸಿಕ್ಕಾಪಡೆ ಇದೆ ಪ್ರಸಿದ್ಧ ಕೃಷ್ಣಗೆ. ಅವಾಗ ಇಂಜುರಿ ಆಗೋಗ್ಬಿಡ್ತಾರೆ. ಇಂಜುರಿ ಆಗೋಗ್ಬಿಟ್ರು ಒಂದು ತಿಂಗಳಾನ್ಗಟ್ಲೆ ಬರೋದೇ ಇಲ್ಲ, ಆ ಥರ ಆಗೋಗ್ಬಿಡುತ್ತೆ ಸೀನ್. ಎದ್ದೇಳೋದೇ ಇಲ್ಲ, ಆ ಥರ ಆಗೋಗ್ಬಿಡುತ್ತೆ ಸೀನ್ ಇವ್ರದ್ದು. ಸೊ ರಾಜಸ್ಥಾನ್ ರಾಯಲ್ಸಲ್ಲಿ ಇದ್ರು ಸ್ವಲ್ಪ ವರ್ಷಗಳು. ಸೊ ಮತ್ತೆ ಆರ್ ಸಿ ಬಿಗೆ ಬರ್ತಾರೆ. KKR ಇದ್ರು, ರಾಜಸ್ಥಾನ್ ರಾಯಲ್ಸಲ್ಲಿ ಇದ್ರು. ಇವ್ರಿಗೆ ಹಂಗೆ ನೋಡೋಕೆ ಹೋಯ್ತು ಅಂದರೆ ಆರ್ ಸಿ ಬಿಗೆ ಆಡೋದಕ್ಕೆ ಇಷ್ಟ ಅಂತ ಸುಮಾರು ಸಲ ಹೇಳಿದ್ರೆ. ಬಟ್ ಆರ್ ಸಿ ಬಿ ತಗೋಬೇಕಲ್ಲ ಇವ್ರನ್ನ. ಸೊ ನೋಡುವ. ಒಟ್ಟಲ್ಲಿ ರಾ ಪೇಸ್ ಅಂತೂ ಇದೆ ಇವ್ರ ಹತ್ರ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇದೆ. ಸೊ ಇವ್ರ ಮೇಲೆ ಒಂದು ಹೋಪ್ ಇರುತ್ತೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ, ತಗೋಬೋದು, ಬಿಡ್ ಮಾಡ್ಬೋದು ಅಂತ. ಬಟ್ ನನಗೆ ಗ್ಯಾರಂಟಿ ಕೊಡೋಕ್ಕಾಗ್ತಿಲ್ಲ ಇವ್ರಿಗೆ ಬಿಡ್ ಮಾಡ್ತಾರೆ ಅಂತ. ಮೋಹಿತ್ ಶರ್ಮಾ ನನ್ನ ಪ್ರಕಾರ ಬಿಡ್ ಮಾಡಿ ತೊಗೊಳೋದಿಲ್ಲ ಗುರು. ಮತ್ತೆ GT ಅವ್ರು ಬೈಬ್ಯಾಕ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದೆ. ಯಾಕಂದರೆ ಕಾನ್ಫಿಡೆನ್ಸ್ ತೋರಿಸಿದರೆ ಮೋಹಿತ್ ಶರ್ಮಾ ಕಳಪೆ ಬೌಲರ್ ಏನಲ್ಲ. ಲಾಸ್ಟ್ ಸೀಸನ್ ಆಗಲಿ ಒಂಥರ ಕಮ್ಬ್ಯಾಕ್ ಫೇಸಲ್ಲಿ ಕಾಣಿಸ್ಕೊಂಡ್ರು. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ನನ್ನ ಪ್ರಕಾರ ಆರ್ ಸಿ ಬಿ ತೊಗೊಳುತ್ತೆ ಅಂತ ಅನ್ನಿಸ್ತಿಲ್ಲ. ವೈಶಾಖ್ ವಿಜಯ್ ಕುಮಾರ್ನ ತಗೋತಾರೆ ಆರ್ ಸಿ ಬಿ ಅಂತ ಕೇಳಿದ್ರೆ ನನ್ನ ಪ್ರಕಾರ ಬೈಬ್ಯಾಕ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಿದೆ ಮಗ. ಈ ಲೋಕಲ್ ಕನ್ನಡಿಗನ
ಕಡಿಮೆ ಅಮೌಂಟ್ಗೆ ಸಿಗ್ತಾರೆ ವೈಶಾಖ್ ವಿಜಯ್ ಕುಮಾರ್. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇದೆ ಆರ್ ಸಿ ಬಿ ಅವ್ರನ್ನ ಟಾರ್ಗೆಟ್ ಮಾಡುತ್ತೆ, ಬೈಬ್ಯಾಕ್ ಮಾಡ್ಕೊಳ್ಳುತ್ತೆ ಅಂತ. ಆ್ಯಂಡ್ ಆಕಾಶ್ ದೀಪ್ ತಗೊಂತಾರ ಅಂತ ಕೇಳಿದ್ರೆ ಎಕ್ಸ್ಪೆಕ್ಟೇಷನ್ ಇದೆ, ಮತ್ತೆ ಆರ್ ಸಿ ಬಿ ಆಕಾಶ್ ದೀಪ್ನು ಕೂಡ ಬೈಬ್ಯಾಕ್ ಮಾಡ್ಕೊಳ್ಳುತ್ತೆ, ತಗೊಳುತ್ತೆ ಅಂತ. ಸೊ ಒಟ್ಟಲ್ಲಿ ಇವರು ಒಂದು 5 ಕೋಟಿ ರೇಂಜಲ್ಲೇ ಸಿಗ್ಬೋದು ಅಂತ ಅನ್ಕೊಂಡಿದ್ದು, 5 ಕೋಟಿ ಅಥವಾ ಅದಕ್ಕಿಂತ ಕಡಿಮೆ ಅಮೌಂಟಲ್ಲಿ ವಿಜಯ್ ಕುಮಾರ್ ವೈಶಾಖ್ ಆಗಲಿ ಆಕಾಶ್ ದೀಪ್ ಆಗಲಿ. ಆಕಾಶ್ ದೀಪಿಗೆ ಸ್ವಲ್ಪ ಡಿಮ್ಯಾಂಡು ಹೆಚ್ಚಿಗೆ ಇರುತ್ತೆ ಅಂತ ಕಾಣಿಸುತ್ತೆ ಇವ್ರಿಗೆ ಕಂಪೇರ್ ಮಾಡ್ತಾರೆ, ವೈಶಾಖ್ ವಿಜಯ್ ಕುಮಾರ್ಗೆ ಕಂಪೇರ್ ಮಾಡ್ತಾರೆ. ಒಟ್ಟಿನಲ್ಲಿ ಇಬ್ಬರು ಕೂಡ ಕಡಿಮೆ ಅಮೌಂಟ್ಗೆ ಸಿಗುತ್ತೆ, ಆರ್ ಸಿ ಬಿ ಇಬ್ಬರೂ ಕೂಡ ಬೈಬ್ಯಾಕ್ ಮಾಡ್ಕೊಡುವಂಥ ಒಂದು ಸೀನಲ್ಲಿ ಒಂದು ಥಾಟ್ ಪ್ರೋಸಲ್ಲಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಓವರ್ ಆಲ್ ಲಿಸ್ಟ್ನ ನೋಡ್ತು ಅಂದರೆ ಆರ್ ಸಿ ಬಿ ಟಾರ್ಗೆಟ್ ಮಾಡುವಂಥ ಈ 10 ಜನದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಮೊಹಮ್ಮದ್ ಶಮಿನ ಟಾರ್ಗೆಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಆವೇಶ್ ಖಾನ್ನ ಮಾಡೋದಿಲ್ಲ, ಆಮೇಲೆ ಇನ್ಯಾರು ಮೋಹಿತ್ ಶರ್ಮನ ಮಾಡೋದಿಲ್ಲ. ಈ 3 ಜನನ ಬಿಡ್ತು ಅಂತಂದರೆ ಇನ್ನೆಲ್ಲರಿಗೂ ಟಾರ್ಗೆಟ್ ಮಾಡುವಂಥ ಪಾಸಿಬಿಲಿಟಿ, 7 ಜನಕ್ಕೂ ಕೂಡ ಟಾರ್ಗೆಟ್ ಮಾಡುವಂಥ ಪಾಸಿಬಿಲಿಟಿ ನನಗೆ ಆಗೋ ಕಾಣಿಸ್ತಾ ಇದೆ. ಇನ್ನೇನು 7 ಜನಕ್ಕೆ ಟಾರ್ಗೆಟ್ ಮಾಡೋದಂದ್ರೆ ತಾನೇ ಒಂದು 3 ಜನ ಸಿಗ್ತಾರೆ ನಮಗೆ, ಎಲ್ಲರಿಗೂ ಟಾರ್ಗೆಟ್ ಮಾಡ್ಬೇಕು ನಾವಲ್ಲಿ, ಇಲ್ಲಾಂದರೆ ಎಲ್ಲಿ ಸಿಗ್ತಾರೆ. ಸೊ ನೋಡೋಣ ನಿಮ್ಮ ಪ್ರಕಾರ, ನಿಮ್ಮ ಅನಾಲಿಸಿಸ್ ಪ್ರಕಾರ ಯಾರ್ಯಾರಿಗೆ ಆರ್ ಸಿ ಬಿ ಟಾರ್ಗೆಟ್ ಮಾಡ್ಬೋದು. ಟಾಪ್ 3 ಪಿಕ್ಸ್ನ ಈ 10 ಜನದಲ್ಲಿ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ, ನೋಡುವ ಹೆಂಗಿರುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.